ನಮಸ್ಕಾರ ಫ್ರೆಂಡ್ಸ್, ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉಳುವಿಗೆ ಬಂದೀವಿ. ಇದು ಎಲ್ಲಿದೆ ಅಂದರೆ ದಾಂಡೇಲಿ ಹತ್ರ ಇದೆ ಫ್ರೆಂಡ್ಸ್. ದಾಂಡೇಲಿ ಹತ್ರ ಒಂದು 40 ಕಿಲೋಮೀಟರ್ಸು. ಅಲ್ಲಿ ಚೆಕ್ ಪೋಸ್ಟ್ ಇದೆ. ಸೊ ಟೈಮಿಂಗ್ಸ್ ಇದೆ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕನೇ ಬಿಡೋದು ಕಾರ್ಗಳೆಲ್ಲ ಯಾಕಂದರೆ ಇದು ಅರಣ್ಯ ಪ್ರದೇಶ ನಡುವೆ ಇದೆ. ಸೊ ಕಾಡಿನ ನಡುವೆ ಇರೋದ್ರಿಂದ ಅವರು ಬಿಡಲ್ಲ. ಮತ್ತು ಎಂಟ್ರಿನಲ್ಲೇ ಇದೆ ದಿಸ್ ಇಸ್ ಮೈ ಹೌಸ್ ಅಂತ ಹೇಳಿ ಟೈಗರ್ದಿದೆ. ಯಾಕಂದರೆ ಇಲ್ಲಿ ಟೈಗರ್ಗಳಿದೆ, ಜಾಸ್ತಿ ಇದೆ. ಜಿಂಕೆ, ಹುಲಿ, ಆನೆ, ಚಿರತೆ ತುಂಬ ಇದೆ. ನನಗೆ ಅವತ್ತು ಲಕ್ ಇಲ್ಲ ಅನಿಸುತ್ತೆ. ಸೊ ನನಗೆ ಯಾವ ಪ್ರಾಣಿನೂ ಸಿಕ್ಕಿಲ್ಲ, ಬರೀ ಕಾಡು ಕೋಳಿ ಅಷ್ಟೇ ಸಿಕ್ತು. ಕಾಡು ಕೋಳಿ ಅಷ್ಟೇ ಕಾಣಿಸ್ತು. ಹುಲಿ ನೋಡಿದ್ರೆ ಹಾಯಿ ಹೇಳೋಣ ಅಂದ್ಕೊಂಡೆ, ಸಿಕ್ಕಿಲ್ಲ. ಸೊ ದೇವಸ್ಥಾನ ಒಳಗಡೆ ಹೋಗ್ತಾ ಒಂಥರ ತುಂಬ ಚೆನ್ನಾಗಿ ಫೀಲ್ ಆಯಿತು. ಇದು ಕಾಡಿನ ಮಧ್ಯೆ ಇದೆ ಅಲ್ಲ, ಸೊ ಶಿವ ಅಂತ ಹೇಳಿ ತುಂಬಾ ಚೆನ್ನಾಗಿ ಫೀಲ್ ಆಯಿತು. ಇಲ್ಲಿ ಇರ್ಕೊಳ್ಳೋಕೆ ರೂಮ್ಸು ಇದೆ ಫ್ರೆಂಡ್ಸ್. ರೂಮ್ಸ್ ಇದೆ, ದೇವಸ್ಥಾನ ಒಳಗಡೆನೂ ಇದೆ, ಆಚೆನೂ ಇದೆ. ಪರ್ ಡೇ 500 ಪೇ ಮಾಡಿದ್ವಿ. ಸೊ 2 ಡೇಸ್ ಇದ್ವಿ. ಚೆನ್ನಾಗಿದೆ, ಪರ್ ಡೇ 500. ಮತ್ತು ಸುತ್ತ ನೋಡೋಕ್ಕೂ ತುಂಬ ಜಾಗಗಳು, ಗುಹೆಗಳಿದ್ದಾವೆ. ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಇನ್ನೊಂದು ವೀಡಿಯೋನಲ್ಲಿ ಏನೇನು ಏನೇನು ಪ್ಲೇಸಸ್ ಇದೆ ವಿಸಿಟ್ ಮಾಡ್ಬೋದು ಇಲ್ಲಿ ಬಂದಾಗ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಸೊ ಗುಡಿ ಒಳಗಡೆನೂ ಮತ್ತು ಟ್ರಾವೆಲ್ಸ್ ಇದೆ, ಆಚೆನೇ ಇದೆ ಟ್ರಾವೆಲ್ಸು. ಸೊ ಅವ್ರು ಕರ್ಕೊಂಡು ಹೋಗ್ತಾರೆ, ಪ್ಯಾಕೇಜ್ ಥರ ಅದು ಕರ್ಕೊಂಡು ಹೋಗ್ತಾರೆ. ಪರ್ಸನ್ ಪ್ಯಾಕೇಜ್ ಥರ ಕರ್ಕೊಂಡು ಹೋಗ್ತಾರೆ. ಗುಡಿ ಒಳಗಡೆ ಎಂಟ್ರಿ ಆದಾಗನೇ ಅಲ್ಲಿ ಕಾಡಿನ ಮಧ್ಯೆ ಇರೋದಕ್ಕೆ ತುಂಬ ಫ್ರೆಶ್ ಗಾಳಿ ಫ್ರೆಂಡ್ಸ್. ನಿಜ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಿಮ್ಗೆ ಅಲ್ಲಿ ಹೋದಾಗ. ನಮ್ಗೆ ಫೀಲ್ ಆಗುತ್ತೆ ಒಂಥರ ಪ್ಯೂರ್ ಆಕ್ಸಿಜನ್. ಮೈಂಡಲ್ಲಿ ಏನೇ ಸ್ಟ್ರೆಸ್ ಇರಲಿ, ಏನೇ ಚಿಂತೆ ಇರಲಿ, ಒಂಥರ ಎಲ್ಲ ವಿತಿನ್ ಎ ಫ್ಯೂ ಮಿನಿಟ್ಸಲ್ಲಿ ಹಂಗೆ ಮಾಯ ಆಗೋಗುತ್ತೆ, ಚೇಂಜ್ ಆಗೋಗುತ್ತೆ. ಸೊ ನೋಡ್ತಾ ಹೋಗ್ತಿರ್ಬೋದು. ನಾನು ಹೋಗೋ 10 ಡೇಸ್ ಮುಂಚೆನೇ ಜಾತ್ರೆ ಇತ್ತಂತೆ, ಅವಾಗ ಫುಲ್ ರಶ್ ಇತ್ತಂತೆ. ಸೊ ನಾವು ಹೋದಾಗ ಭಾನುವಾರ ಇತ್ತು, ಸ್ವಲ್ಪ ರಶ್ ಇತ್ತು. ಫೆಬ್ರವರಿ ಮಂತು ಜಾತ್ರೆ ನಡೆಯುತ್ತೆ ಇಲ್ಲಿ. ನೀವು ಜಾತ್ರೆ ನೋಡಬೇಕಂದ್ರೆ ಅವಾಗ ಬರ್ಬೋದು. ಇಲ್ಲಿ ಬೇರೆ ಗುಡಿನಲ್ಲಿ ಮೂಲಸ್ಥಾನ ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಫ್ರೆಂಡ್ಸ್, ಇಲ್ಲಿ ಕೊಡ್ತಾರೆ. ವಿಡಿಯೋ ಮಾಡ್ಕೋಬೋದು ಅಂತ ಹೇಳಿದ್ರು. ನಾನು ಕೇಳಿದ್ರೆ ಇಲ್ಲ, ವಿಡಿಯೋ ಮಾಡ್ಕೋಬೋದು ಅಂದರು. ಸೊ ಮೂಲಸ್ಥಾನಕ್ಕೆ ಹೋಗೋಣ. ಸ್ವಲ್ಪ ಜನ ಇದ್ದರು ನಾವು ಹೋದಾಗ. ಎಂಟ್ರಿ ಆದಮೇಲೆ ನಾನು ಆದಷ್ಟು ದೇವರು ಎಲ್ಲ ನಮ್ಮ ವೀಕ್ಷಕರಿಗೂ, ಸ್ನೇಹಿತರಿಗೂ, ಬಂಧು ಮಿತ್ರರಿಗೂ, ಅಕ್ಕಪಕ್ಕದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮನೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಪ್ರಾಬ್ಲಮ್ ಇರಲಿ ಬೇಗ ಸಾಲ್ವ್ ಆಗಲಿ. ಅದು ಶಕ್ತಿ ಕೊಡಲಿ, ಅದನ್ನು ಫೇಸ್ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ ಮೇಡಮ್. ಸ್ನೇಹಿತರೆ, ನನ್ನ ಮೊಬೈಲ್ ಅಷ್ಟು ಝೂಮ್ ಕ್ಲಾರಿಟಿ ಇಲ್ಲ, ಬಟ್ ಆದಷ್ಟು ತಗೊಂಡಿದ್ದೀನಿ ನಿಮ್ಗೆ ದೇವರು ತೋರಿಸ್ಬೇಕಂತ. ಕ್ಲಿಯರ್ ಇದೆ ಅಂತ ಅಂದ್ಕೊತೀನಿ. ದರ್ಶನ ಆಚೆ ಬಂದಮೇಲೆ ಇಲ್ಲಿ ಹಿಂದೆ ಕಲ್ಯಾಣಿ ಇದೆ ಫ್ರೆಂಡ್ಸ್. ಸೊ ಆ ಕಲ್ಯಾಣಿನಲ್ಲಿ ಭಕ್ತರು ಒಬ್ಬೊಬ್ಬರು ಬೇಡದವರು ಸ್ನಾನ ಮಾಡಿ ಇಲ್ಲಿ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಇದು ಅರಣ್ಯ ಪ್ರದೇಶ ನಡುವೆ ಇರೋದನ್ನು ನೀವು ದೇವಸ್ಥಾನ ಹಿಂದೆ ಹೋದರೆ ನೀವು ಕಾಡು ನೋಡ್ಬೋದು. ಮತ್ತು ಎದುರುಗಡೆ ಹಸು ನಿಂತಿತ್ತು. ಇವಳೊಬ್ಳಪ್ಪ ದಾರಿ ಕೊಡ್ತಿಲ್ಲ ನನಗೆ ಹೋಗೋಕ್ಕೆ ಅಂತ ಹೇಳಿ. ಸೊ ಎಳ್ದಂಗಿತ್ತು ಎದುರುಗಡೆ. ಒಂದು 2 ನಿಮಿಷ ಅಪ್ಪ, ನಾ ವೀಡಿಯೋ ತಗೊಂಡು ಹೋಗ್ಬಿಡ್ತೀನಿ ಅಂತ ಹಸುಗೆ ಹೇಳಿದೆ. ಸೊ ಇಲ್ಲಿ ಆಚೆ ಕುತ್ಕೊಳ್ಳೋಕ್ಕೆ ಕಟ್ಟೆ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡಿದಾಗ ಓಂ ಶಿವಾಯ ನಮ ಅಂತ ನೆನೆಸ್ಕೊಂಡು ಮೆಡಿಟೇಷನ್ ಮಾಡಿದಾಗ ತುಂಬ ಬೇರೆ ಫೀಲ್ ಇದೆ, ತುಂಬ ಕಾಮ್ ಆಫ್ ಮೈಂಡ್ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಸ್ನೇಹಿತರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಹೋಗ್ತಾ ಯಾವುದೇ ಮಿಸ್ಟೇಕ್ ಇದ್ದರೂ ಕರೆಕ್ಷನ್ ಮಾಡ್ಕೊತೀನಿ. ಥ್ಯಾಂಕ್ ಯು.